ಇವತ್ತು ನೀವು ನೋಡಿದ್ರೆ ಎಲ್ಲ ಒಟ್ಟಾರೆ ಸೇರಿದ್ರೆ ₹1 ಜಾಸ್ತಿ ಆಗಿರ್ಬೋದು ಡೀಸೆಲಿನ ಬೆಲೆ. ಇವತ್ತು ಅದರಲ್ಲಿ ಕೇಂದ್ರ ಸರ್ಕಾರದ ಸೆಸ್ ಎಷ್ಟಿದೆ, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಎಷ್ಟಿದೆ, ಕಚ್ಚಾ ತೈಲ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಎಷ್ಟು ಸಿಗ್ತಾ ಇದೆ, ಇಲ್ಲಿ ನಾವು ಎಷ್ಟಕ್ಕೆ ಕೊಂಡ್ಕೊಳ್ತಾ ಇದ್ದೀವಿ ಅಂತ ಹೋಲಿಕೆ ಮಾಡಿ ಕೇಂದ್ರ ಸರ್ಕಾರದಿಂದ ಹೋಗ್ಬಿಟ್ಟು ಮನವಿ ಮಾಡಿಕೊಂಡು ಅವರ ಸೆಸ್ಗಳನ್ನ ಕಡಿಮೆ ಮಾಡಿಸೋದನ್ನು ಇವರು ನಮ್ಮ BJP ಅವರು ಮಾಡಿಸಿದ್ರೆ ನಾವಿಲ್ಲಿ ಏನು ಮಾಡಬೇಕು ರಾಜ್ಯದಲ್ಲಿ ನಾವು ಅದನ್ನು ನೋಡ್ತೀವಿ. ಅತ್ಯಂತ ಹೆಚ್ಚು ಸೆಸ್ಸು ಇವತ್ತು ನಮಗೆ ಅದ್ರ ಭಾಗ ಕೂಡ ಪಾಲು ಬರ್ತಾಯಿಲ್ಲ, ಸೆಸ್ಗಳಲ್ಲಿ ನಮಗೆ ಡೆವಲ್ಯೂಷನ್ ಆಗ್ತಾಯಿಲ್ಲ. ಅದನ್ನು ಅವರು ಕಡಿಮೆ ಮಾಡಿಸೋಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು ರಾಜ್ಯನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಏನು ಬೀಳ್ತದೆ ಆ ಹೊರೆನ ರಾಜ್ಯ ಜನರ ಮೇಲೆ ಕಡಿಮೆ ಮಾಡೋಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಇವತ್ತು ಅವರು ವಿಷಯಾಂತರ ಮಾಡೋಕ್ಕೆ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಒಳಜಗಳು, ಕಿತ್ತಾಟಗಳು, ಬಣಗಳ ರಾಜಕಾರಣನ ಅವರು ಒಂದು ದಾರಿ ತಪ್ಪಿಸೋಕ್ಕೋಸ್ಕರ, ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿಯಾದಂಥ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಇವತ್ತು ಹೈನುಗಾರಿಕೆ ಇಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು 8,000 ಕುಟುಂಬ ಹೈನುಗಾರಿಕೆನ ಹಾಲನ್ನ ನಂಬಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವತ್ತು ರೈತರಿಗೆ ನಾವು ಸೂಕ್ತವಾದಂಥ ಕಾಸು ಕೊಡೋಂಥದ್ದು ನ್ಯಾಯ ಅಲ್ವಾ? ಸರ್ಕಾರ ಇವತ್ತು ಹೇಳಿದೆ ಏನು ₹4 ದರ ಜಾಸ್ತಿ ಮಾಡಿದ್ರೆ ನೇರವಾಗಿ ಅದನ್ನು ನಾವು ರೈತರಿಗೆ ಕೊಡ್ತೀವಿ, ಯಾರು ಹೈನುಗಾರಿಕೆ ಮಾಡ್ತಾರೋ ಅವ್ರು ಕೊಡ್ತೀವಿ ಅಂತ ಹೇಳಿದರೆ ಇದು ತಪ್ಪ? BJP ಅವರು ಮತ್ತು ಹೈನುಗಾರಿಕೆಯವರು ವಿರೋಧ ಇದ್ದರೆ ಹೇಳಿ, ನಾವು ರೈತರಿಗೆ ಕಾಸು ಕೊಡೋಕೆ ನಮ್ಗೆ ಮನಸ್ಸಿಲ್ಲ ಅಂಥೇಳಿ ಅದನ್ನು ನಾವು ಒಪ್ಕೊಳ್ಳೋಣ. ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರು ಕೂಡ ಇವತ್ತೂ ಕರ್ನಾಟಕ ರಾಜ್ಯದಲ್ಲಿ ಹಾಲಿನ ಬೆಲೆ ಅತ್ಯಂತ ಕಡಿಮೆ ಇದೆ. ಸರ್, ಈಗ ಕೆಲವರು ಹಿರಿಯರಿಗೆ ಇದು ಕೋಕ್ ಕೊಟ್ಟು ಯುವಕರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತಗೊಳ್ತಕ್ಕಂಥ ಚರ್ಚೆ ಇವತ್ತು ಇಲ್ಲ, ನಾನು ಕೇಳ್ಪಟ್ಟಿಲ್ಲ, ನನ್ನ ಹೆಸರು ಕೇಳ್ಪಟ್ಟಿಲ್ಲ. ಬದಲಾವಣೆ ಆಗಿದೆ ಅಂತನೂ ಕೂಡ ನನಗೆ ಮಾಹಿತಿ ಇಲ್ಲ. ಇದು ನೀವು ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ನನಗಿಂತ ಮೊದಲು ನಿಮಗೇನಾದರೂ ಮಾಹಿತಿ ಸಿಕ್ಕಿದ್ರೆ ನನಗೂ ಸೂಚಿಸ್ಬಿಡಿ.